ಪಕ್ಕದಲ್ಲಿ ಇನ್ನೊಂದು ಸೆಟ್ ಹಾಕ್ಬಿಟ್ಟು ಅಲ್ಲೇನಾದ್ರು ಬೇರೆ ಬಿಗ್ ಬಾಸ್ ಮತ್ತೆ ಅವ್ರು ನಮ್ಮ ಬಗ್ಗೆ ಮಾತಾಡೋದು, ನಾವು ಅವ್ರ ಬಗ್ಗೆ ಮಾತಾಡೋದು, ಇಲ್ಲ ಅವ್ರು ನಾವು ನೋಡ್ತಾ ಇರ್ತಾರೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಈಗ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಡೌಟ್ ಬಂದಿದೆ ಅಂತಂದ್ರೆ, ನಿನ್ನೆ ರಘು ಅವರು ಮತ್ತಿಲ್ಲಿ ರಜತ್ ಅವರು ಗಿಲ್ಲಿಯವರು ಡಿಸ್ಕಷನ್ ಮಾಡಿದ್ರು. ಈಗ ಗೇಮ್ಗಳು ಕೊಟ್ಟಿಲ್ಲ ಅಂತಂದ್ರೆ ಆರಾಮಾಗಿ ಇವ್ರಗಳ ಬಗ್ಗೆ ಮಾತಾಡೋಕ್ಕೆ ಟೈಮ್ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು 3 ದಿವಸ ಗೇಮ್ನ, ಒಂದು ದಿವಸಕ್ಕೆ 2 ಗೇಮ್ನ ಇಲ್ಲಿ ಆಡಿಸ್ಕೊಂಡ್ ಬಂದ್ರು. ಮತ್ತಿಲ್ಲಿ ಇವತ್ತ ಕ್ಯಾಪ್ಟನ್ಸಿ ರೇಸು ಯಾರು ವಿನ್ ಆಗಿದ್ದಾರೆ ಅಂತ ಗೊತ್ತಾಗುತ್ತೆ. ಈಗ ರಕ್ಷಿತಾ ಅವರು ಮತ್ತು ಇಲ್ಲಿ ಧ್ರುವಂತ್ ಅವರು ಇಬ್ಬರು ಕೂಡ ಆಟನೇ ಆಡಿಲ್ಲ. ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಮುಗಿದಿದೆ. ಮತ್ತು ಕ್ಯಾಪ್ಟನ್ಸಿಯಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಲ್ಲ, ಇದೊಂದು ಮಾತ್ರ ಪೆಂಡಿಂಗ್ ಇದೆ. ಈಗ ನಿನ್ನೆ ಯಾರ್ಯಾರು ನಾಮಿನೇಟ್ ಆದರು ಅಂತ ಇಲ್ಲಿ ತೋರಿಸಿದ್ರು. ಆದರೆ ಈಗ ಸೀಕ್ರೆಟ್ ರೂಮಲ್ಲಿ ಧ್ರುವಂತ್ ಅವರು, ರಕ್ಷಿತಾ ಅವರು ಇಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಆಲ್ಮೋಸ್ಟ್ ಇವ್ರ ಬಗ್ಗೆ ಇಲ್ಲಿ ಮಾತಾಡಿದ್ರು. ಯಾಕೆ ಧ್ರುವಂತ್ ಅವರು ಇಲ್ಲಿ ಎಲಿಮಿನೇಟ್ ಆದರು, ಮತ್ತು ಇಲ್ಲಿ ಯಾಕೆ ರಕ್ಷಿತಾ ಅವರು ಎಲಿಮಿನೇಟ್ ಆದರು ಅಂತಬಿಟ್ಟು ಎಲ್ರಿಗೂ ಕೂಡ ಒಂದು ಡೌಟ್ ಇರೋದೇನಪ್ಪ ಅಂತಂದರೆ, ಖಂಡಿತವಾಗ್ಲೂ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಗೆಸ್ ಮಾಡಿದ್ರು. ಯಾಕಂತಂದ್ರೆ ನಾವೇನ್ ಮಾತಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಅವ್ರು ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ. ಹೌದು, ಸೀಕ್ರೆಟ್ ರೂಮ್ ಅಲ್ಲಿ ಇಲ್ಲಿ ಇದ್ದಾರೆ. ಇನ್ನು 2 ದಿವಸದಲ್ಲಿ ಕನ್ಫರ್ಮ್ ಆಗಿ ಈಚೆ ಬರ್ತಾರೆ. ಇದ್ರ ಜೊತೆ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ತಮ್ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಏನೊಂದು ಬಿಗ್ ಅಪ್ಡೇಟ್ ಅಂತ ಕೂಡ. ಇಲ್ಲಿ ನೋಡಿ, ಇಲ್ಲಿ ಕಾವ್ಯ ಅವರು ಮತ್ತೆ ಇಲ್ಲಿ ಗಿಲ್ಲಿ ಅವರು ಇಬ್ರು ಕೂಡ ಮಾತಾಡೋದೇನಪ್ಪಾ ಅಂತಂದ್ರೆ, ಅಂದ್ರೆ ರಕ್ಷಿತ್ ಅವ್ರು ಏನಕ್ಕೆ ಹೋಗಿರ್ಬೋದು ಮತ್ತೆ ಸೀಕ್ರೆಟ್ ರೂಮ್ ಅಲ್ಲಿ ಇದಾರ ಅಂತ ಅಂದ್ಬಿಟ್ಟು ಯಾರು ಕೂಡ ಇಲ್ಲಿ ನಂಬಿಲ್ಲ ರಕ್ಷಿತ್ ಅವ್ರು ಹೋಗಿರೋದನ್ನ. ಧ್ರುವಂತ್ ಅವ್ರು ಹೋಗ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಿತ್ತು, ಅದು ಎಕ್ಸ್ಪೆಕ್ಟೆಡ್ ಅಂತ ಅಂದ್ಬಿಟ್ಟು. ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ಇಲ್ಲಿ ರಕ್ಷಿತ್ ಅವ್ರು ಹೋಗಿರೋ ಬಗ್ಗೆ ಇಲ್ಲಿ ಮಾತಾಡಿದ್ರು. ಫಸ್ಟಿಗೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ಅಲ್ಲಿ 3 ಜನ ನಿಂತಾಗ ಧ್ರುವಂತು ಮತ್ತೆ ರಜತ್ ಅವರು ಹೋಗ್ತಾರೆ ಅಂತ ಅನ್ಕೊಂಡಿದ್ದೆ, ರಕ್ಷಿತಾ ಹೋಗ್ತಾರೆ ಅಂತ ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳ್ತಾರೆ, ಜನರಿಗೆ ಯಾರು ಇಷ್ಟ ಆಗ್ತಾರೋ ಅವ್ರು ಖಂಡಿತವಾಗ್ಲೂ ಇರ್ತಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರು ಉಳಿಸ್ಕೊಂತಾರೆ ಅಂತ ಇಲ್ಲಿ ಹೇಳಿದ್ರು. ಆಮೇಲೆ ಗಿಲ್ಲಿ ಅವ್ರು ಕೂಡ ಅಬ್ಸರ್ವ್ ಮಾಡಿದ್ರು, ಲಾಸ್ಟ್ 2 ವೀಕ್ಸ್ ಅಲ್ಲಿ ಇಲ್ಲಿ ಫಸ್ಟ್ ಸೇವ್ ಆಗಿದೆ ರಕ್ಷಿತ್ ಅವರು, ಆ ನಂತರ ನಾನು ಸೇವ್ ಆಗ್ತೀನಿ, ಆ ನಂತರ ನೀವು ಸೇವ್ ಆಗ್ತೀರಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಕಾವ್ಯ ಅವರು 3ನೇ ಪ್ಲೇಸಲ್ಲಿ ಸೇವ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ಮೇಯ್ನ್ ಆಗಿ ವೋಟಿಂಗ್ ಏನಿದೆ ಅದ್ರ ಪ್ರಕಾರ ಇಲ್ಲಿ ಸೇವ್ ಮಾಡಲ್ಲ, ಒಂದು ರ್ಯಾಂಡಮ್ ಆಗಿ ಇಲ್ಲಿ ಸೇವ್ ಮಾಡ್ಕೊಂಡು ಬರ್ತಾರೆ, ಒಬ್ಬೊಬ್ಬರನ್ನ ಇಲ್ಲಿ ಸೇವ್ ಮಾಡ್ಕೊಂಡು ಬರ್ತಾರೆ. ಅದ್ರ ಬಗ್ಗೆ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ, ಆ ರೀತಿ ಥಿಂಕ್ ಮಾಡೋಕ್ಕಾಗಲ್ಲ ವೋಟ್ ಯಾರಿಗೆ ಜಾಸ್ತಿ ಬಂದಿದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಗಿಲ್ಲಿ ಅವರು ರಕ್ಷಿತ್ ಅವರು ಇಬ್ಬರಲ್ಲಿ ತಗೊಂಡಾಗ ಜಾಸ್ತಿ ಇಲ್ಲಿ ಗಿಲ್ಲಿ ಅವರು ವೋಟ್ ಬಂದಿರುತ್ತೆ, ಅವ್ರನ್ನ ಫಸ್ಟ್ ಸೇವ್ ಮಾಡಬೇಕಾಗಿರುತ್ತಲ್ವಾ, ಈ ರೀತಿಯಾಗಿ ಥಿಂಕ್ ಮಾಡ್ತಾರೆ. ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ, ಅಂದ್ರೆ ಒಂದು ರ್ಯಾಂಡಮ್ ಆಗಿ ಸೇವ್ ಮಾಡ್ತಾರೆ, ಫಸ್ಟ್ ಸೆಕೆಂಡ್ ಸೇವ್ ಆಗೋದು ಇಲ್ಲಿ ಬರಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ, ರಕ್ಷಿತಾ ಎಲ್ಲಾರ ಜೊತೆನೂ ಇಲ್ಲಿ ಚೆನ್ನಾಗಿದ್ಲು, ಎಲ್ಲಾರ ಜೊತೆನೂ ಕೂಡ ಇಲ್ಲಿ ಜಗಳ ಆಡಿದ್ಲು, ಮತ್ತೆ ಹೆಚ್ಚಾಗಿ ಆಕ್ಟಿವ್ ಆಗಿ ಕೂಡ ಇಲ್ಲಿ ಇದ್ರು, ಮನೆಯಲ್ಲಿ ಎಲ್ಲರ ಜೊತೆ ತುಂಬಾ ಖುಷಿಯಾಗಿದ್ರು ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಚೆನ್ನಾಗಿರೋದು ಒಂದೇ ಮುಖ್ಯ ಅಲ್ಲ ಅಂತ ಕೂಡ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಮೇನ್ ಆಗಿ ಏನಾಗುತ್ತೆ ಅಂತಂದ್ರೆ, ಯಾರ ಜೊತೆ ಹೇಗಿದ್ರು ಕೂಡ ಇವಾಗ ನಾಮಿನೇಷನ್ ವಿಚಾರ ಅಂತ ಬಂದಾಗ ಕಾವ್ಯ ಅವರು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ನಾಮಿನೇಷನ್ ವಿಚಾರ ಅಂತ ಬಂದಾಗ ನಿನ್ನ ನಾಮಿನೇಟ್ ಮಾಡ್ತಾರೆ, ನಾಮಿನೇಟ್ ಮಾಡ್ಲಿ ಬೇಡ ಅಂತ ಹೇಳಲ್ಲ, ಆದ್ರೆ ಅದಕ್ಕೆ ಅವರು ರೀಸನ್ ಕೊಡ್ತಾರಲ್ಲ, ಆ ರೀಸನ್ ಕರೆಕ್ಟ್ ಆಗಿರ್ಬೇಕು ಅಂತ ಇಲ್ಲಿ ಹೇಳಿದ್ರು. ನೋಡಿ, ಅವ್ರ ಥಿಂಕಿಂಗ್ ಎಷ್ಟು ಕರೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಕಾವ್ಯ ಅವ್ರದ್ದು ಕರೆಕ್ಟ್ ಆದ ಪಾಯಿಂಟೇ ಇಲ್ಲಿ ಹಿಡಿದ್ರು. ರಕ್ಷಿತ್ ಅವರು ಮೇನ್ ಮಿಸ್ಟೇಕ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವ್ರ ಜೊತೆನೆ ಚೆನ್ನಾಗಿರ್ತಾರೆ ಮತ್ತೆ ಅವ್ರನ್ನೇ ಹೋಗಿ ನಾಮಿನೇಟ್ ಮಾಡ್ತಾರೆ. ನಾಮಿನೇಟ್ ಮಾಡ್ಲಿ ಬೇಡ ಅಂತ ಹೇಳಲ್ಲ, ಆದ್ರೆ ಅವ್ರು ಕೊಡೋ ರೀಸನ್ ಒಂದು ಜೆನ್ಯೂನ್ ಆದ ರೀಸನ್ ಅಂತ ಅನ್ಸಲ್ಲ, ಅದೊಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇಲ್ಲಿ ಅನ್ಸಲ್ಲ. ಅದನ್ನೇ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ ಗಿಲ್ಲಿ ಅವ್ರಿಗೆ, ಈ ತರ ಆಗುತ್ತಲ್ವಾ ಅದಕ್ಕೋಸ್ಕರನೇ ಈ ತರ ಆಗ್ತಿರೋದು ಅಂತ ಬಿಟ್ಟು. ಮತ್ತೆ ಗಿಲ್ಲಿ ಅವರು ಕೂಡ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ರಕ್ಷಿತಾ ಮಾತಾಡ್ತಿದ್ದು ಅಥವಾ ಅವ್ರು ಮಾತಾಡ್ತಿದ್ದೇ ಆಗಿತ್ತು, ಅಥವಾ ಅವ್ರು ಮಾತಾಡಿದ್ದು ನಮ್ಗೆಲ್ರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋಕೆ ಬರ್ಲಿಲ್ವಾ ಅಂತ ಅಂದ್ಬಿಟ್ಟು ಬೇಜಾರಾಗಿ ಇಲ್ಲಿ ಇರ್ತಾರೆ. ಒಟ್ನಲ್ಲಿ ಕಾವ್ಯ ಅವ್ರ ಗೆಸ್ಸಿಂಗ್ ಕೂಡ ಇಲ್ಲಿ ಕರೆಕ್ಟ್ ಆಗಿದೆ, ಮತ್ತೆ ಗಿಲ್ಲಿ ಅವ್ರ ಗೆಸ್ಸಿಂಗ್ ಕೂಡ ಇಲ್ಲಿ ಕರೆಕ್ಟ್ ಆಗಿ ಇದೆ. ಅಂದ್ರೆ ಅವ್ರು ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಬೇರೆ ಕಡೆ ಸೆಟ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಹೌದು ಇವ್ರುಗಳು ಏನ್ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ಅಲ್ಲಿ ಧ್ರುವಂತ್ ಅವರು ಕೇಳಿಸ್ಕೊಂತಿದ್ದಾರೆ, ರಕ್ಷಿತಾ ಅವರು ಕೂಡ ಇಲ್ಲಿ ಕೇಳಿಸ್ಕೊಂತಿದ್ದಾರೆ. ಆದ್ರೆ ಧ್ರುವಂತ್ ಅವ್ರ ಬಗ್ಗೆ ಯಾರು ಕೂಡ ಇಲ್ಲಿ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿಲ್ಲ, ಅಂದ್ರೆ ಒಂದು ಪಾಸಿಟಿವ್ ಒಪಿನಿಯನ್ ಇಲ್ಲ, ವೆರಿ ನೆಗೆಟಿವ್ ಒಪಿನಿಯನ್ ಇಲ್ಲಿ ಇರೋದು. ಆದ್ರೆ ಇವರಿಬ್ರು ಇನ್ನೊಂದು ಮಾತಾಡೋದೇನು ಅಂತಂದ್ರೆ, ಇಲ್ಲಿ ಇವರಿಬ್ಬರು ಯಾರಾದ್ರೂ ಒಬ್ರು ಬಂದ್ರು ಕೂಡ ಸ್ವಲ್ಪ ಅದು ಮೋಸ ಆದಂಗೆ ಆಗುತ್ತೆ, ಅನ್ಯಾಯ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಕಳೆದ ವಾರನೂ ಕೂಡ ನೋ ಎಲಿಮಿನೇಷನ್ ವೀಕ್ ಆಯ್ತು, ಬಟ್ ಸ್ಪರ್ಧಿಗಳಿಗೆ ನಾಮಿನೇಷನ್ ಮಾಡಿದ್ರಲ್ವಾ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಭಯ ಹುಡ್ಸಕ್ಕೆ ಇವರಿಬ್ಬರು ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿದ್ರು. ಈ ವಾರನೂ ಕೂಡ ನೋ ಎಲಿಮಿನೇಷನ್ ವೀಕ್ ಇದೆ. ಆಲ್ಮೋಸ್ಟ್ ಆಗಿ ನಿನ್ನೆ ಯಾರ್ಯಾರು ಇಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ನಾಮಿನೇಟ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ವೋಟಿಂಗ್ ಲೈನ್ ಕೂಡ ಇಲ್ಲಿ ಓಪನ್ ಆಗುತ್ತೆ, ವೋಟಿಂಗ್ ಲೈನ್ ಕೂಡ ಇಲ್ಲಿ ಓಪನ್ ಆಗಿಲ್ಲ. ಮತ್ತೆ ಕಲರ್ಸ್ ಪೇಜ್ ಅಲ್ಲೂ ಕೂಡ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಹಾಕ್ತಾರೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು, ಅದು ಕೂಡ ಇಲ್ಲಿ ಹಾಕಿಲ್ಲ. ಆ ಒಂದು ಕಾರಣಕ್ಕೆ ಈ ವೀಕು ಕೂಡ ನೋ ಎಲಿಮಿನೇಷನ್ ವೀಕು. ಏನಕ್ಕೆ ಅಂತಂದ್ರೆ, ಬರೋ ವಾರ ಫ್ಯಾಮಿಲಿ ರೌಂಡ್ ಇಲ್ಲಿ ಇದೆ. ಯಾಕಂದ್ರೆ ಯಾರಾದ್ರೂ ಒಬ್ರು ಇಲ್ಲಿ ಎಲಿಮಿನೇಟ್ ಆದ್ರೂ ಕೂಡ ಸಿಕ್ಕಾಪಟ್ಟೆ ಮೋಸ ಆದಂಗೆ ಆಗುತ್ತೆ. ನೋಡಿ, ಇವರೆಲ್ಲರೂ ಕೂಡ ಗೇಮ್ ಆಡಿದ್ದಾರೆ. ಈಗ ಯಾರ್ಯಾರು ಗೇಮ್ ಮಾಡಿದ್ರು, ಸೂರಜ್ ಅವರು ಇರ್ಬೋದು, ಅಶ್ವಿನಿ ಅವರು ಇರ್ಬೋದು, ಅಂದ್ರೆ ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವ್ರನ್ನ ಬಿಟ್ಟು ಎಲ್ಲರೂ ಕೂಡ ಗೇಮ್ ಆಡಿದ್ದಾರೆ. ಬಟ್ ಇವ್ರು ಒಂದು ರೂಮಲ್ಲೇ ಇಲ್ಲಿ ಇರ್ತಾರಲ್ವಾ, ಇವ್ರೇನು ಗೇಮ್ ಆಡಿಲ್ಲ, ಮತ್ತೆ ಇವ್ರು ನಾಮಿನೇಟ್ ಕೂಡ ಇಲ್ಲಿ ಆಗಿಲ್ಲ. ಅದಕ್ಕೋಸ್ಕರನೇ ಈ ವೀಕು ಕೂಡ ನೋ ಎಲಿಮಿನೇಷನ್ ವೀಕ್ ಆಗೋ ಸಾಧ್ಯತೆನೇ ಹೆಚ್ಚಿದೆ.
ಅದ್ರ ಜೊತೆಗೆ ಫ್ಯಾಮಿಲಿ ರೌಂಡ್ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಕು ಇಲ್ಲಿ ಇದೆ. ಅಂದರೆ ಯಾರಾದರೂ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಸಿಕ್ಕಾಪಟ್ಟೆ ಅಳ್ತಾರೆ, ಸಫರ್ ಮಾಡ್ತಾರೆ. ಅಯ್ಯೋ ಇಷ್ಟು ದಿವಸ ಇದ್ದೆ, ಕೇವಲ ಇನ್ನು 2 ದಿವಸ ಇದ್ದಿದ್ರೆ ಫ್ಯಾಮಿಲಿ ರೌಂಡ್, ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಮನೆಗೆ ಬಂದಿರೋರಲ್ವಾ ಅಂತ ಕೂಡ ಇಲ್ಲಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೊತಾರೆ ಅನ್ನೋ ಕಾರಣಕ್ಕೆ ನೋ ಎಲಿಮಿನೇಷನ್ ವೀಕ್ ಆಗೋ ಸಾಧ್ಯತೆನೇ ಹೆಚ್ಚಿದೆ. ವೋಟಿಂಗ್ ಲೈನ್ ಓಪನ್ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಕೂಡ ಅಬ್ಸರ್ವ್ ಮಾಡಿದ್ರೆ ಕಮೆಂಟಲ್ಲೂ ಕೂಡ ಇಲ್ಲಿ ಕೇಳಿದ್ರಿ ವೋಟಿಂಗ್ ಲೈನ್ ಓಪನ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂತಂದರೆ ನೋ ಎಲಿಮಿನೇಷನ್ ವೀಕ್ ಆಗೋ ಹೆಚ್ಚು ಸಾಧ್ಯತೆನೇ ಇಲ್ಲಿ ಇದೆ. ಅಂದರೆ ಈ ವಾರನೂ ಕೂಡ ಅಷ್ಟೇ, ಕಳೆದ ವಾರ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು, ಈ ವಾರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಸೀಕ್ರೆಟ್ ರೂಮಿಂದ ಇವರಿಬ್ಬರನ್ನ ಯಾವಾಗ ಕರೆಸ್ತಾರೆ ಅಂತ ನೋಡಬೇಕಿದೆ. ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಇವರಿಬ್ಬರು ಕೂಡ ಅಲ್ಲಿ ಇರಲೇಬೇಕಾಗುತ್ತೆ. ಅಂದರೆ ಕಿಚ್ಚನ ಪಂಚಾಯಿತಿ ಏನು ಇವಾಗ ಸ್ಯಾಟರ್ಡೆ ಸಂಡೇ ನಡೆಯುತ್ತೋ ಆ ಎಪಿಸೋಡಲ್ಲಿ ಇವರಿಬ್ಬರನ್ನು ಕೂಡ ಕರೆಸ್ತಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ನೋಡೋಣ ವೀಕ್ಷಕರೇ, ಈಗ ಮತ್ತೆ ಇಲ್ಲಿ ಇವ್ರಿಗೆಲ್ರಿಗೂ ಕೂಡ ನಾಮಿನೇಷನ್ ಭಯ ಅಂತ ಅಂದ್ಬಿಟ್ಟು ಇಲ್ಲಿ ಹುಟ್ಟಿಸಿದ್ದಾರೆ. ಆದರೆ ನೋ ಎಲಿಮಿನೇಷನ್ ವೀಕ್ ಖಂಡಿತವಾಗ್ಲೂ ನೋ ಎಲಿಮಿನೇಷನ್ ವೀಕ್ ಆಗೇ ಆಗುತ್ತೆ 99.9%. ಇಲ್ಲ ಅಂತಂದ್ರೆ ಇವಾಗ ಯಾರ್ಯಾರು ನಾಮಿನೇಟ್ ಆಗಿದಾರೋ ಅವರೆಲ್ಲರಿಗೂ ಕೂಡ ಮೋಸ ಆದಂಗೆ ಆಗುತ್ತೆ. ಇದ್ರ ಬಗ್ಗೆನೇ ಇಲ್ಲಿ ಗಿಲ್ಲಿಯವರು ಮತ್ತು ಇಲ್ಲಿ ಕಾವ್ಯವರು ಡಿಸ್ಕಷನ್ ಕೂಡ ಇಲ್ಲಿ ಮಾಡೋದು. ಯಾಕಂದ್ರೆ ಅವ್ರು ಏನೂ ಕೂಡ ಗೇಮ್ ಮಾಡಿಲ್ಲ, ಸೀಕ್ರೆಟ್ ರೂಮಲ್ಲಿ ಇದ್ದಾರೆ. ನಾವೆಲ್ಲ ಅಂದರೆ ಮಿಕ್ದವ್ರು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಇಲ್ಲಿ ಬೇಜಾರಾಗುತ್ತಲ್ವಾ, ಏನಪ್ಪ ಅವ್ರು ಸೇವ್ ಆಗೋಗ್ಬಿಟ್ರು, ಅವ್ರ ಬದಲು ನಮ್ಮನ್ನೇ ಇಲ್ಲಿ ಸೀಕ್ರೆಟ್ ರೂಮ್ಗೆ ಹಾಕಿದ್ರೆ ನಾವು ಕೂಡ ಆರಾಮಾಗಿ ಸೇವ್ ಆಗೋದಿತ್ತಲ್ವಾ, ಗೇಮ್ ಏನು ಕೂಡ ಆಡದೆ ಇದ್ರೂ ಕೂಡ ಸೇವ್ ಆಗ್ಬೋದಿತ್ತಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲೂ ಬರುತ್ತೆ. ಅದಕ್ಕೋಸ್ಕರನೇ ಈ ವೀಕು ನೋ ಎಲಿಮಿನೇಷನ್ ವೀಕು ಆಗೋ ಸಾಧ್ಯತೆನೇ ಹೆಚ್ಚಿದೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತೆ ಇಲ್ಲಿ ಗಿಲ್ಲಿಯವರು ಕಾವ್ಯ ಅವರು ಮಾತಾಡಿದ್ರ ಬಗ್ಗೆ ಮತ್ತೆ ಎಲ್ಲರೂ ಕೂಡ ಮನೆಯಲ್ಲಿ ಮಾತಾಡ್ಕೊಂಡ್ರು. ಇಲ್ಲಿ ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಹೋಗೋ ಕ್ಯಾಂಡಿಡೇಟ್ ಅಲ್ಲ, ಅಂದರೆ ಕಂಟೆಂಟರ್ ಅಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂತ ಸ್ಪರ್ಧಿ, ಸ್ಟ್ರಾಂಗ್ ಸ್ಪರ್ಧಿ, ಅಷ್ಟೊಂದು ಆಕ್ಟಿವ್ ಆಗಿದ್ರು, ಯಾಕೆ ಇಲ್ಲಿ ಹೊರಗಡೆ ಹೋದ್ರು ಅಂತ ಎಲ್ಲರೂ ಕೂಡ ಮಾತಾಡ್ಕೊಂಡ್ರು. ಆದರೆ ಖಂಡಿತವಾಗ್ಲೂ ಅವ್ರು ಒಳಗಡೆ ಬಂದಿದ ತಕ್ಷಣ ಎಲ್ರಿಗೂ ಕೂಡ ಅನ್ಸೋದು ಒಂದೇ, ಹೌದು ಇವ್ರು ಹೋಗಲ್ಲ ಅಂತ ಗೊತ್ತಿತ್ತು ಅಂತ. ಚೈತ್ರ ಅವರು ಕೂಡ ಅದೇ ಹೇಳಿದ್ರು. ಬಟ್ ಇಲ್ಲಿ ಕಾವ್ಯ ಅವರಿಗೆ ಫಸ್ಟೇ ಅವರೊಂದು ಡಿಸೈಡ್ ಮಾಡ್ಕೊಂಡಿದ್ದಾರೆ, ಅವ್ರು ಹೋಗಿಲ್ಲ, ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಒಂದ್ಸತಿ ಇವ್ರಿಗೆ ಆಲ್ರೆಡಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಇಲ್ಲಿ ಮಾಡಿದ್ರು, ಮತ್ತೆ ಒಂದು ವಾರ ಆದ್ಮೇಲೆ ಬರ್ತಾರೆ ಅಂತ ಅಂದ್ಬಿಟ್ಟು ಕಾವ್ಯ ಅವರ ಒಂದು ನಂಬಿಕೆ ಇದೆ. ಸ್ಪಂದನ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ರು. ಮತ್ತೆ ಇಲ್ಲಿ ಧನುಷ್ ಅವ್ರ ಹತ್ರನೂ ಕುತ್ಕೊಂಡ್ಬಿಟ್ಟು ಕಾವ್ಯ ಅವ್ರು ಮಾತಾಡ್ತಾರೆ. ಧನುಷ್ ಅವರು ಕೂಡ ಇಲ್ಲಿ ಹೇಳ್ತಾರೆ, ರಾಶಿಕ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ಕೂಡ ಒಟ್ಟಿನಲ್ಲಿ ಡೌಟ್ ಇರೋದೇನಪ್ಪ ಅಂತಂದ್ರೆ ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಇವರಿಬ್ಬರು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಎಲ್ಲರೂ ಗೆಸ್ಸಿಂಗ್ ಕೂಡ ಇಲ್ಲಿ ಕರೆಕ್ಟ್ ಆಗೇ ಆಗುತ್ತೆ. ನಿಮ್ಮ ಒಂದು ಒಪಿನಿಯನ್ ಏನಿದೆ ಇದ್ರ ಬಗ್ಗೆ? ಇವಾಗ ಈ ವೀಕು ಎಲಿಮಿನೇಟ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಬರೋ ವಾರನೇ ಇಲ್ಲಿ ಫ್ಯಾಮಿಲಿ ವೀಕ್ ಇದೆ. ಯಾಕಂದ್ರೆ ಯಾರು ಒಬ್ರು ಹೋದ್ರೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತಲ್ವಾ. ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ, ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.